ಇನ್ನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಭೀಮಾ ನದಿ ಉಕ್ಕಿ ಹರಿತಾ ಇರುವಂತಹ ಪರಿಣಾಮ ಯಾದಗಿರಿ ತತ್ತರಿಸ್ತಾ ಇದೆ. ಜಿಲ್ಲೆಯ ಹಲವು ಗ್ರಾಮಗಳಿಗೆ ನೀರು ನುಗ್ಗಿ ಅವಾಂತರವು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಶಿವನೂರು, ನಾಯ್ಕಲ್ಲು, ಮಾಚನೂರು ಗ್ರಾಮಗಳಿಗೆ ಈಗ ಜಲದಿಗ್ಬಂಧನ ಉಂಟಾಗಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇಡೀ ಮನೆಗೆ ನೀರು ನುಗ್ಗಿ ದವಸ ಧಾನ್ಯಗಳು ಕೂಡ ಜಲಾಹುತಿಯಾಗಿದೆ. ನಿಜಕ್ಕೂ ಕೂಡ ಯಾದಗಿರಿ ಜಿಲ್ಲೆ ಪ್ರವಾಹದ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಅದರಲ್ಲಿ ವಡಗೇರೆ ತಾಲೂಕಿನ ನಾಯ್ಕಲ್ ಅನ್ನುವಂಥ ಗ್ರಾಮದಲ್ಲಿ ಬಹುತೇಕ ಮನೆಗಳಿಗೆ ನೀರು ನುಗ್ಗಿದೆ. ನಾವೀಗ ಒಂದು ಮನೆಯ ಪರಿಸ್ಥಿತಿಯನ್ನು ತೋರಿಸ್ತೀವಿ. ಇಲ್ಲಿರ್ತಕ್ಕಂಥ ಸುಮಾರು 250-300 ಮನೆಗಳಲ್ಲಿ ಒಂದು 150 ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಬಹುತೇಕ ಎಲ್ಲ ಮನೆಗಳ ಪರಿಸ್ಥಿತಿ ಇದೇ ರೀತಿಯಾಗಿ ಇರುವಂಥದ್ದು ನಾವು ತೋರಿಸ್ತಾ ಇದ್ವಿ. ಒಳಗಡೆ ಒಂದೊಂದೇ ರೂಮ್ಗಳ ಪರಿಸ್ಥಿತಿ ಕೂಡ ನಿಮಗೆ ತೋರಿಸುವಂಥದ್ದು. ನಿಜಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಜನ ಯಾವ ರೀತಿ ಬದುಕಬೇಕು ಅನ್ನುವಂಥ ಚಿಂತೆಯಲ್ಲಿ ಇರುವಂಥದ್ದು. ಈಗಾಗಲೇ ಬಹುತೇಕ ಗ್ರಾಮಸ್ಥರು ಶಿಫ್ಟ್ ಆಗಿದ್ದಾರೆ ಬೇರೆ ಬೇರೆ ಕಡೆಗೆ. ಇಲ್ಲಿರ್ತಕ್ಕಂಥ ಕೋಣೆಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಜಲಾವೃತ ಅಂದರೆ ನೀರು ತುಂಬಿಕೊಂಡಿರುವಂಥದ್ದು. ಆದರೆ ಮನೆಯಲ್ಲಿರ್ತಕ್ಕಂಥ ಪಾತ್ರೆ ಪಗಡಿಗಳನ್ನು ಅದು ಮೇಲೆ ಇಟ್ಟಿರುವಂಥದ್ದನ್ನು ಮಾತ್ರ ಅವರು ಬಿಟ್ಟಿರುವಂಥದ್ದು. ನೆಲದ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ. ದವಸ ಧಾನ್ಯಗಳು ಇರ್ಬೋದು, ಬೇರೆ ಬೇರೆ ಸಾಮಗ್ರಿಗಳಿರ್ಬೋದು, ಎಲ್ಲವೂ ಕೂಡ ಏನು ಜಲಾವೃತ ಆಗಿ ಹಾಳಾಗಿರುವಂಥದ್ದು. ಹೀಗಾಗಿ ನಿಜಕ್ಕೂ ಕೂಡ ಏನು ಇಲ್ಲಿನ ಗ್ರಾಮಸ್ಥರ ಪರಿಸ್ಥಿತಿ ಹೇಳ್ತಿರೋದು ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರು ಜನ ಅವರ ಏನು ಒಂದು ಸೂರನ್ನು ಇಲ್ಲಿ ಸದ್ಯದ ಮಟ್ಟಿಗೆ ಕಳೆದುಕೊಂಡಿದ್ದಾರೆ. ಎಲ್ಲಿ ಹೋಗಿ ವಾಸ ಮಾಡೋದು, ರಾತ್ರಿ ನಿದ್ದೆ ಮಾಡೋದು ಎಲ್ಲಿ ಅನ್ನುವಂಥ ಆ ಪರಿಸ್ಥಿತಿ ಇದೆ. ಕಾಳಜಿ ಕೇಂದ್ರಕ್ಕೆ ಕೆಲವರನ್ನು ಈಗಾಗಲೇ ಏನು ಶಿಫ್ಟ್ ಕೂಡ ಮಾಡಲಾಗಿರುವಂಥದ್ದು. ಇಲ್ಲಿ ನೋಡಿ ಮನೆಯ ಪರಿಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿನ ವಸ್ತುಗಳು ನೀರಿನಲ್ಲಿ ಹಾಗೆ ಇರುವಂಥದ್ದು ಕಾಣ್ತಾ ಇದೆ. ನಿಜಕ್ಕೂ ಇಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು ಜನ ಏನಿದ್ರು, ಅದರಲ್ಲಿ ವೃದ್ಧರು ಇದ್ದರು, ಮಕ್ಕಳಿದ್ದರು, ಅವರೆಲ್ಲರೂ ಕೂಡ ಕಷ್ಟದ ಪರಿಸ್ಥಿತಿಯನ್ನು, ಈ ಒಂದು ಅಡುಗೆ ಮನೆಯ ಪರಿಸ್ಥಿತಿ ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಏನು ಕೆಲವೊಂದಿಷ್ಟು ವಸ್ತುಗಳನ್ನು ಬಿಟ್ಟರೆ ಉಳಿದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಇಲ್ಲಿ ಕಾಣ್ತಾ ಇದೆ. ಆದರೆ ಅನಿವಾರ್ಯತೆಯಿಂದಾಗಿ ಜನ ಈ ಜಾಗಗಳನ್ನ ಖಾಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ. ಇಲ್ಲಿರ್ತಕ್ಕಂಥ ಇನ್ನೂ ಕೋಣೆಗಳಿದೆ, ಅವುಗಳನ್ನು ನಿಮಗೆ ನಾವು ತೋರಿಸ್ತೀವಿ ಯಾವ ರೀತಿಯಾಗಿದೆ ಅಂತ. ಗ್ರಾಮದ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ನೀರು ಹರಿತಾ ಇರುವಂಥದ್ದು, ಮನೆಗಳಲ್ಲೂ ಕೂಡ ನೀರು ತುಂಬಿರುವಂಥದ್ದು. ನಿಜಕ್ಕೂ ಕೂಡ ಏನು ವಡಗೇರೆ ತಾಲೂಕಿನ ನಾಯ್ಕಲ್ ಅನ್ನುವಂಥ ಗ್ರಾಮ ಏನಿದೆ, ಇದು ನಿಜಕ್ಕೂ ಗ್ರಾಮವೇ ಜಲಾವೃತ ಆಗಿದೆ ಅಂತಲೇ ಹೇಳ್ಬೋದು. ಈ ಮನೆಯ ಯಜಮಾನಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿಯ ಪರಿಸ್ಥಿತಿಯನ್ನು ಅವ್ರು ಅನುಭವಿಸ್ತಾ ಇದ್ದಾರೆ ಅಂತ ಕೇಳೋಣ. ಯಾವಾಗಿದು ನೀರು ನುಗ್ಗಿದ್ದು ಮತ್ತು ಈಗ ಎಲ್ಲಿ ವಾಸ ಮಾಡ್ತಾ ಇದ್ರಿ? ಎಲ್ಲಿ ನೀರಾಗೆ ಕುಂತೀವಿ ರೀ ನಾವು. ನೀರಾಗೆ ಕುಂತೀವಿ. ನಿನ್ನೆಲಿಂತ ನೀರು ಬಂದವ್ರಿ ಮನ್ಯಾಗ. ಎಲ್ಲ ವಸ್ತುಗಳೆಲ್ಲ ಎಲ್ಲಿ ಶಿಫ್ಟ್ ಮಾಡಿದ್ರೆ? ಎಲ್ಲಿ ಶಿಫ್ಟ್ ಹುಡುಗರು ಆ ಕಡೆ ಹೋಗಿ ಲಾಸ್ ಐತ್ರಿ. ಲಾಸ್ ಆಯ್ತು. ಎಲ್ಲ ಎಷ್ಟು ಅಂತ ತಗೊಂಡು ಹೋಗ್ಬೇಕ್ರಿ ಹೊರಗೆ. ಯಾರಿಲ್ಲ ನಮ್ಮ ಮನ್ಯಾಗ. ಸಣ್ಣ ಸಣ್ಣ ಮಕ್ಕಳು ಅವ. ಈಗ ಕಾಳಜಿ ಕೇಂದ್ರಕ್ಕೆ ಏನಾದರೂ ಕುಟುಂಬಗಳನ್ನ ಶಿಫ್ಟ್ ಮಾಡಿ ಊಟ ಕೊಡುವಂಥದ್ದು ಏನಾದರೂ ಮಾಡ್ತಾ ಇದ್ದಾರಾ? ಯಾರು ಮಾಡಿಲ್ಲ ಊಟ. ಇವತ್ತಿಗೆ ಯಾರು ಬಂದಿಲ್ಲ, ಕೇಳಿಲ್ಲ, ಯಾರು ಮಾಡಿಲ್ರಿ. ಯಾರು ಬಂದಿಲ್ರಿ, ಯಾರು ಕೇಳಿಲ್ಲ. ಇದು ನಿಜಕ್ಕೂ ಏನು ಇಲ್ಲ ಗ್ರಾಮಸ್ಥರ ಅಳಲಾಗಿರುವಂಥದ್ದು. ನಮ್ಮನ್ನು ಯಾರೂ ಕೇಳುವಂಥವ್ರು ಇಲ್ಲ ಅನ್ನುವಂಥ ಆತಂಕ ಮತ್ತು ಅವರು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನಿಷ್ಠ ಈಗಲಾದರೂ ಕೂಡ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವ್ರ ಹತ್ರ ಗಮನ ಹರಿಸಬೇಕಿದೆ. ನಿಜಕ್ಕೂ ಇಲ್ಲಿರ್ತಕ್ಕಂಥ ಜನರನ್ನು ಬೇರೆಡೆ ಅವ್ರನ್ನ ಸ್ಥಳಾಂತರ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮರಾಮನ್ ರೂಪೇಶ್ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ಯಾದಗಿರಿ.